ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಯಾವ ರೀತಿ ಅಂದರೆ ಒಂದು ಬ್ಲೌಸು ವಿಡಿಯೋನ 4 ಪಾರ್ಟ್ ಮಾಡಿ ಡಿವೈಡ್ ಮಾಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಈ ರೀತಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಪಾರ್ಟ್ 1ನಲ್ಲಿ ಫ್ರಂಟು ಸ್ಟಿಚಿಂಗು ವಿಡಿಯೋ ಬಂದಿರುತ್ತೆ, 2ನಲ್ಲಿ ಬ್ಯಾಕು, 3ನಲ್ಲಿ ಸ್ಲೀವು, 4ತಲ್ಲಿ ಫೈನಲ್ ಸ್ಟಿಚ್ಚು ಬಂದಿರುತ್ತೆ. ಫ್ರೆಂಡ್ಸ್, ಬಿಗಿನರ್ಸು ಡೌಟ್ ಯಾವ ಪಾರ್ಟ್ಗೆ ಇದೆ ನಿಮಗೆ ಆ ಪಾರ್ಟ್ ಚಾನಲ್ನ ನೀವು ಸರ್ಚ್ ಮಾಡಿ ಅದನ್ನು ಹಾಕ್ಕೊಂಡು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು ಫಸ್ಟ್ ವಿಡಿಯೋ ಫ್ರಂಟು ಈಗ ನಾನು ತೋರಿಸ್ತಿದ್ದೀನಿ, ನೋಡೋಣ ಬನ್ನಿ. ಫಸ್ಟು ನೋಡಿ ಫ್ರೆಂಡ್ಸ್, ನಾನು ಫಸ್ಟು ಕ್ರಾಸ್ ಬೆಲ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಕ್ರಾಸ್ ಬೆಲ್ಟ್ಗೆ ನೋಡಿ ಈ ಥರ ಆಪೋಸಿಟ್ ತೊಗೊಳ್ಬೇಕು. ಇದು ಮೇನ್ ಕ್ಲಾತು, ಇದು ಟಾಪ್ ಸೈಡ್ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಈ ಥರ ಇದು ಒಂದು ಸೆಟ್ಟು ಸೈಡ್ಗಿಟ್ಟು ಮತ್ತು ಇನ್ನೊಂದು ಸೆಟ್ಟಿಗೆ ನೋಡಿ ಲೈನಿಂಗ್ ಫಸ್ಟ್ ಹಾಕ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಮೇನ್ ಕ್ಲಾತ್ ಹಾಕೋಣ. ಫ್ರೆಂಡ್ಸ್, ಈ ಥರ ಆಪೋಸಿಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫಸ್ಟು ಮೇನ್ ಕ್ಲಾತ್ ಇದೆ, ಇದರಲ್ಲಿ ಲೈನಿಂಗ್ ಇದೆ, ಮೇನ್ ಕ್ಲಾತು ಬಾಟಮಲ್ಲಿದೆ. ಈ ಥರ ಆಪೋಸಿಟ್ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇದು ಈಗ ಇದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಆದಮೇಲೆ ಟರ್ನ್ ಮಾಡಿ ಒಂದು ಸ್ಟಿಚ್ಚು ಎಡ್ಜ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇಷ್ಟ ಆದಮೇಲೆ ಇಲ್ಲಿ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕೊಳ್ಳೋಣ. ಫ್ರೆಂಡ್ಸ್, ಇದು ಲೂಸ್ನೆಸ್ ಬರ್ದಿರ ಬಿಗಿನರ್ಸ್ಗೆ ತೊಂದರೆ ಆಗದಿರ ಇರುತ್ತೆ ಅಂತ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ. ಈ ಥರ ಆದಮೇಲೆ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸೇಮ್ ಇದೇ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಥರ ಆಪೋಸಿಟ್ ಇರಬೇಕು. ಫ್ರೆಂಡ್ಸ್, ಇದು ನೋಡಿ, ಇದು ಈಗ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಇದು ಫ್ರಂಟು, ಇದು ಉಲ್ಟಾ, ಇದು ಟಾಪ್ ಸೈಡು. ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ. ಲೈನಿಂಗು ಈ ಥರ, ಈ ಥರ ಇದು ಆಪೋಸಿಟ್ ಇರಬೇಕು. ಫ್ರೆಂಡ್ಸ್, ನೋಡಿ ಈ ಮಾರ್ಕ್ ಹಾಕಿದ್ದೀವಲ್ಲ, ಇದು ಟಾಪ್ ಸೈಡ್ ಬರೋ ಥರ ಹಾಕ್ಕೊಂಡು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ನಾರ್ಮಲ್ ಪೈಪಿಂಗ್ ಕೊಡೋದ್ರಿಂದ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಟಿಚ್ ಆಗುತ್ತೆ. ಫ್ರೆಂಡ್ಸ್, ನಾನು ಈ ಕಡೆಯಿಂದ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನೋ ಅದೇ ರೀತಿ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ನೀಟಾಗಿ ಕೆಳಗಡೆ ಮೇನ್ ಕ್ಲಾತು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೋತಾ ನೀಟಾಗಿ ಸ್ಟಿಚ್ ಹಾಕೋಬೇಕು. ಇದು
ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದೇ ಥರನೇ ಇನ್ನೊಂದು ಸೈಡು ಅಟ್ಯಾಚ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಎರಡು ಲೈನಿಂಗ್ ಅಟ್ಯಾಚ್ ಆಯಿತು. ಈಗ ಇಲ್ಲಿ ಡಾಟ್ಸ್ಗೆ ಮಾರ್ಕ್ ಹಾಕಿದ್ದೀನಲ್ವಾ, ಇಲ್ಲಿ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಇದು ಯಾಕೆ ಅಂದರೆ ಡಾಟ್ಸ್ ಹಿಡಿಯುವಾಗ ಲೈನಿಂಗ್ ಸಪ್ರೇಟು ಮೇನ್ ಕ್ಲಾತ್ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಸ್ಟಿಚ್ ಹಾಕೊಂಡ್ಬಿಟ್ರೆ ಆ ಥರ ಸಪ್ರೇಟ್ ಆಗಲ್ಲ ಫ್ರೆಂಡ್ಸ್, ಎರಡು ಜೊತೆಯಾಗಲೇ ಸ್ಟಿಚ್ಚಿಂಗ್ಗೆ ಬರುತ್ತೆ. ಈಗ ಇದಾಯ್ತಲ್ಲ ಫ್ರೆಂಡ್ಸ್, ಈಗ ಡಾಟ್ಸ್ ಹಿಡಿಯೋಣ. ಫಸ್ಟು ಈ ಸೆಂಟ್ರ್ ಮೇನ್ ಡಾಟ್ ಇದು ಹಿಡಿಯೋಣ ಫಸ್ಟು. ಸೆಕೆಂಡ್ ಒನ್ ಇದು ಹಿಡಿಯೋಣ. ಮತ್ತು ಥರ್ಡು ಸ್ಲೀವ್ ಕಡೆಯಿಂದ ಹಾಕಿರೋ ಡಾಟ್ಸು ಹಿಡಿಯೋಣ. ಇದು ಫೋರ್ತ್ ಒನ್ ಡಾಟ್ ಈಗ ಹಿಡಿಯೋದು ಬೇಡ, ಲಾಸ್ಟಲ್ಲಿ ಹಿಡಿಯೋಣ ಅದನ್ನ, ಈಗ ಬೇಡ. ನೋಡಿ ಈ ಥರ ರೆಡಿ ಆಯ್ತು ನೋಡಿ. ಇದು ಒಂದು, ಇನ್ನೊಂದಕ್ಕೂ ಇದೇ ಥರ ಡಾಟ್ಸು ಹಿಡಿತೀನಿ ಫ್ರೆಂಡ್ಸ್. ಈಗ ಆಯ್ತು ನೋಡಿ ಫ್ರೆಂಡ್ಸ್. ಈಗ ಇದೆರಡು ಆಯ್ತಲ್ವಾ, ಈಗ ಇದಕ್ಕೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋಣ. ಇದು ನೋಡಿ ಫ್ರೆಂಡ್ಸ್, ಇದು ಬಿಗಿನರ್ಸ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಈ ಥರ ಸ್ಟಿಚ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಇದು ಇಲ್ಲಿ ಕಚ್ಚಾ ಕಾಣ್ದಿರನೇ ಸ್ಟಿಚಿಂಗ್ ಮಾಡ್ಬೋದು, ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದಕ್ಕೆ ಓವರ್ಲಾಕ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಇದಕ್ಕೆ ಈಗ ನೋಡಿ ಫ್ರೆಂಡ್ಸ್, ಓವರ್ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಬುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಅಟ್ಯಾಚ್ ಮಾಡೋಣ. ಅದಕ್ಕಿಂತ ಮೊದಲು ಅಳತೆ ಬ್ಲೌಸಲ್ಲಿ ಈ ಥರ ಇಟ್ಕೊಂಡು ಅಳತೆ ಬ್ಲೌಸಲ್ಲಿ ಎಷ್ಟು ಅವ್ರದ್ದು ನೆಕ್ಕು ಫ್ರಂಟ್ದು ಇದೆ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಕಾಜಾ ಪಟ್ಟಿ, ಉಕ್ಸ್ ಪಟ್ಟಿ ಎಷ್ಟು ಉದ್ದ ಇದೆ, ನಮ್ಮದು ಎಷ್ಟಿದೆ, ನಾವು ಸ್ಟಿಚ್ ಮಾಡ್ತಿರೋದು ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿದೆ. ಇದು ಇಲ್ಲಿ ಪೈಪಿಂಗಲ್ಲಿ ಒಳಗಡೆ ಹೋಗುತ್ತೆ, ಇಲ್ಲಿಂದ ನೋಡಿ ಕರೆಕ್ಟಾಗಿ ಇಷ್ಟು ಲೆಂತ್ ಕರೆಕ್ಟಾಗಿದೆ. ಈಗ
ಅಳತೆ ಬ್ಲೌಸ್ ಎತ್ತಿಟ್ಬಿಟ್ಟು ಈ ಪಾರ್ಟು ಕರೆಕ್ಟಾಗಿ ಇದೆಯಾ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅಪ್ ಆ್ಯಂಡ್ ಡೌನ್ ಏನಾದರೂ ಬರುತ್ತಾ ಅಂತ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ, ಅಪ್ ಆ್ಯಂಡ್ ಡೌನ್ ಏನೂ ಬರೋದಿಲ್ಲ. ಈ ಥರ ಕರೆಕ್ಟಾಗಿದೆ ಅಂದರೆ ಕಟ್ಟಿಂಗು ಕರೆಕ್ಟಾಗಿದೆ, ಸ್ಟಿಚಿಂಗು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅರ್ಥ ಫ್ರೆಂಡ್ಸ್. ಈಗ ಇದಕ್ಕೆ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಮಾಡೋಣ. ಫಸ್ಟು ಹುಕ್ಸ್ ಪಟ್ಟಿ ಹಾಕೋಣ. ಹುಕ್ಸ್ ಪಟ್ಟಿ ಹಾಕೋದಕ್ಕೆ ನೋಡಿ ಈ ಥರ ಫ್ರಂಟ್ ಪೀಸ್ ಈ ಥರ ನಮ್ಮ ಕಡೆ ತಿರುಗಿಸ್ಕೊಂಡು, ಈ ಥರ ನೆಕ್ ನಮ್ಮ ಕಡೆಗೆ ಇರಬೇಕು. ಈ ಥರ ತಿರುಗಿಸ್ಕೊಂಡು ಇಟ್ಕೊಂಡು ನಾನಿದು ಲೈನಿಂಗು 2 ಲೇಯರ್ ತೊಗೊಳ್ತಿದ್ದೀನಿ. ಮೇಯ್ನ್ ಕ್ಲಾತು ತೊಗೊಂಡ್ರೆ ತೊಗೊಳ್ಬೋದು. ನಾನು ಲೈನಿಂಗ್ಗೆ 2 ಲೇಯರ್ ತೊಗೊಳ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈಸಿಯಾಗಿ ನೋಡಿ ಈ ಥರ ಒಂದು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಅದಾದಮೇಲೆ ನೋಡಿ ಈ ಥರ ಒಳಗಡೆಗೆ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಬಾಟಮ್ ಕಡೆಯಿಂದ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಈಕ್ವಲ್ ಇರೋ ಥರ ಈ ಥರ ಟ್ರಿಮ್ಮರಲ್ಲಿ ತಳ್ಕೋಬೇಕು ಫ್ರೆಂಡ್ಸ್. ಏನಾದರೂ ಬೈ ಚಾನ್ಸ್ ಹೊರಗಡೆ ಕಾಣೋ ಥರ ಇದ್ದರೆ ಅದನ್ನ ಒಳಗಡೆ ತಳ್ಳಿ ಬಾಟಮ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇದನ್ನ ಸ್ಟಿಚ್ ಮಾಡೋದು ಎಡ್ಜ್ಗೆ ನೀಟಾಗಿ ಯೂಸ್ ಬಿಡ್ದಿರ ನೀಟಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ, ನೀಟಾಗಿ ಬಂದಿದೆ. ಇದಾದಮೇಲೆ ಈಗ ಕಾಜಾ ಪಟ್ಟಿ ಹಾಕೋಣ ಫ್ರೆಂಡ್ಸ್. ಕಾಜಾ ಪಟ್ಟಿಗೆ ನೋಡಿ ಇದು ಟಾಪ್ ಸೈಡ್ ಅಲ್ವಾ, ಇನ್ಸೈಡಿಂದ ತೊಗೊಳ್ಬೇಕು. ಇನ್ಸೈಡು ಪೀಸ್ ಇದು ಇಟ್ಕೊಂಡು ಕ್ಲಾತು ಈ ಥರ ಮೇನ್ ಕ್ಲಾತ್ ಒಂದು ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೋಬೇಕು ಫ್ರೆಂಡ್ಸ್. ಈ ಕಡೆ ಫೋಲ್ಡಿಂಗ್ಗೋಸ್ಕರ ಸ್ಟಿಚ್ ಹಾಕೋಣ. ಇದು ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ಇದು ನೋಡಿ ಇದು ಉಲ್ಟಾ ಇರಬೇಕು ಪೀಸು. ಮತ್ತು ನೋಡಿ ಇಲ್ಲಿ ಈ ಪಟ್ಟಿ ಪೀಸು ಇಲ್ಲಿ ಟಾಪ್ ಸೈಡ್ ಇರಬೇಕು. ಈ ಥರ ಆದಮೇಲೆ ಇಲ್ಲಿ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ತೀನಿ. ಈ ಥರ ಆದಮೇಲೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಮಿಕ್ಕಿದ್ದು ಕಟ್ ಮಾಡ್ಕೊಂಬಿಡೋಣ. ಈಗ ನೋಡಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಲೆವೆಲ್ಲಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಇನ್ಸೈಡ್ಗೆ ಸ್ವಲ್ಪ ಫೋಲ್ಡ್ ಮಾಡಿ ಇದು ಈ ಥರ ಡಬಲ್ ಫೋಲ್ಡ್ ಮಾಡಬೇಕು. ಫಸ್ಟ್ ಒಂದು ಫೋಲ್ಡ್ ಒಳಗಡೆ ಹೋಗುತ್ತೆ, ಇನ್ನೊಂದು ಫೋಲ್ಡು ಮೇಲೆ ಬರುತ್ತೆ. ಈ ಥರ ಟರ್ನ್ ಮಾಡಿ ಇದು ಅಷ್ಟೇ ಲೂಸ್ ಬಿಡದೆ ಈಕ್ವಲ್ ಆಗಿ ಇಲ್ಲಿ ಎಷ್ಟು ಅಗಲ ಫೋಲ್ಡ್ ಮಾಡಿರ್ತೀವೋ ಇಲ್ಲಿಗೂ ಅಷ್ಟೇ ಅಗಲ ಬರೋ ಥರ ಮೇಂಟೈನ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ನಾವು ಇಷ್ಟ ಆದಮೇಲೆ ಇದು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೋಡಿ ಫ್ರೆಂಡ್ಸ್ ಇದು ಕಾಜಾ ಪಟ್ಟಿ ರೆಡಿ ಆಯಿತು. ಈಗ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡೋಣ ಫ್ರೆಂಡ್ಸ್. ನೋಡಿ ಇದು ಕಾಣ್ತಿದೆ ಅಂದ್ಕೊಳ್ತೀನಿ, ಕರೆಕ್ಟಾಗಿದೆ. ಇದು ಎಕ್ಸ್ಟ್ರಾ ಏನಿದೆ ಆ ಪೀಸ್ನ ಕಟ್ ಮಾಡಬೇಕು ಫ್ರೆಂಡ್ಸ್. ಇದು ಕಟ್ ಮಾಡಿಬಿಟ್ಟು ಪೈಪಿಂಗಿಗೆ ಇಲ್ಲಿ ಕ್ಲಾತ್ ಬರುತ್ತಲ್ವ ಅಷ್ಟು ಮಾತ್ರ ಉಳಿಸ್ಕೊಂಡು ಉಳಿದಿದ್ದು ಕಟ್ ಮಾಡಬೇಕು. ಇಷ್ಟ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಈ ಸೈಡು ಬಾಟಮಲ್ಲಿ
ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡು ಈ ಸ್ಟಿಚ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದು ಫ್ರಂಟ್ ಅಟ್ಯಾಚ್ ಮಾಡುವಾಗ ಫೈನಲ್ ಸ್ಟಿಚ್ಗೆ ಯೂಸ್ ಆಗುತ್ತೆ. ಈ ಥರ ಇಟ್ಕೋಬೇಕು. ಮತ್ತು ಇಲ್ಲಿ ನೆಕ್ ಸೈಡು ಪೈಪಿಂಗ್ ಕೊಟ್ಟರೆ ನೋಡಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈ ಥರ ಕರೆಕ್ಟಾಗಿ ಬರ್ತಿದೆ ಫ್ರೆಂಡ್ಸ್. ಇದಾದಮೇಲೆ ಮತ್ತೆ ಈ ಉಕ್ಸ್ ಪಟ್ಟಿ ತಗೊಂಡು ಈ ಥರ ಇಟ್ಟು ಕರೆಕ್ಟಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಆ ಪಟ್ಟಿ ಎಷ್ಟಿದೆಯೋ ಈ ಪಟ್ಟಿಗೆ ಲೆವೆಲ್ಲಾಗಿ ಮಾರ್ಕ್ ಹಾಕ್ಕೊಂಡು ಚೂರು ಉಕ್ಸ್ ಪಟ್ಟಿ ದೊಡ್ಡದಾಗಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ತುಂಬ ದೊಡ್ಡದಲ್ಲ, ಚೂರು ಈಕ್ವಲ್ ಆಗಿದ್ರೂ ನಡೆಯುತ್ತೆ, ಚೂರು ದೊಡ್ಡದಿದ್ರೂ ನಡೆಯುತ್ತೆ. ಚಿಕ್ಕದಾದರೆ ಪ್ರಾಬ್ಲಮ್ ಆಗುತ್ತೆ. ಇಟ್ಕೊಂಡು ಈ ಥರ ಶೇಪ್ ಕೊಟ್ಕೊಂಡು ನೀಟಾಗಿ ಕಟ್ ಮಾಡಿದೆ. ಕಟ್ ಮಾಡಿದಾದಮೇಲೆ ನೆಕ್ಕು ಇದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಷ್ಟು ಕ್ಲಾತ್ ಪೈಪಿಂಗ್ಗೆ ಬಿಡಬೇಕು. ಒಂಚೂರು ಕ್ಲಾತ್ ಇಟ್ಟು ನೋಡಿ ಶೋಲ್ಡರ್ ಅಟ್ಯಾಚ್ಗೆ ಇಲ್ಲಿ ಒಳಗಡೆ ಹೋಗುತ್ತೆ ನೋಡಿ ಕರೆಕ್ಟಾಗಿ ಬರುತ್ತೆ. ಮತ್ತು ಈ ಬಾಟಮ್ ಸೈಡು ನೋಡಿ ಇಲ್ಲಿಂದ ಈ ಥರ ತಗೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. ಇದು ಫೈನಲ್ ಸ್ಟಿಚ್ ಅಟ್ಯಾಚ್ ಮಾಡ್ತೀವಲ್ವ ಆಗ ಯೂಸ್ ಆಗುತ್ತೆ. ಇದು ಒಳಗಡೆ ಹೋಗುತ್ತೆ ಫ್ರೆಂಡ್ಸ್. ಇದು ಒಳಗಡೆ ಹೋಗುತ್ತೆ, ಇಲ್ಲಿಗೆ ಸ್ಟಿಚ್ ಬರುತ್ತೆ. ಈ ನೆಕ್ಗೆ ಪೈಪಿಂಗ್ ಕೊಡುವಾಗ ಲಾಸ್ಟ್ ಫೈನಲ್ ಸ್ಟಿಚ್ಚಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದು ಫ್ರಂಟು ರೆಡಿ ಆಯಿತು. ಫ್ರಂಟ್ ಸ್ಟಿಚ್ಚು ಫುಲ್ ಫ್ರಂಟು ಸ್ಟಿಚಿಂಗು ಮುಗಿದಿದೆ. ಈ ಪಾರ್ಟು ನಿಮಗೆ ಎಲ್ಲಿ ಅರ್ಥ ಆಗಲಿಲ್ಲ ಅದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಅದ್ರ ಬಗ್ಗೆ ನಾನು ಕ್ಲಾರಿಟಿಯಾಗಿ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದು ಬಿಗಿನರ್ಸ್ಗೋಸ್ಕರ ಮಾಡಿರೋ ವಿಡಿಯೋ. ಬಿಗಿನರ್ಸು ಒಂದು ಸಲ ಅಲ್ಲ ಅಂದರೆ 2 ಸಲ 3 ಸಲ ಆಗಲಿ ನೋಡಿಕೊಂಡು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಫ್ರೆಂಡ್ಸ್. ಅವ್ರು 1 ದಿನದಲ್ಲಿ ಬರಲಿಲ್ಲ ಅಂದರೆ 2 ದಿನದಲ್ಲಿ ಬರುತ್ತೆ, 2 ದಿನದಲ್ಲಿ ಬರಲಿಲ್ಲ ಅಂದರೆ 3 ದಿನದಲ್ಲಿ ಬರುತ್ತೆ, 3 ದಿನದಲ್ಲೂ ಬರಲಿಲ್ಲ ಅಂದರೆ 1 ವಾರದಲ್ಲಾದರೂ ಬರುತ್ತೆ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾತ್ರ ನಿಲ್ಲಿಸ್ತೀರಾ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬಂದೇ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.